ಯತ್ನಾಳ್ ಟೀಮ್ಗೆ ಭಾರೀ ಹಿನ್ನಡೆ ಆಗಿರುವಂತಹದ್ದು. ದೆಹಲಿಗೆ ಹೋದ್ರು ಬಂದರು, ಆಗಿದ್ದೇನು ಅವರನ್ನು ಮೀಟ್ ಆದ್ವಿ, ಇವರನ್ನು ಮೀಟ್ ಆದ್ವಿ. ಮೀಟ್ ಆಗಿದ್ದಕ್ಕೆ ದೆಹಲಿಯಿಂದ ಸಿಕ್ಕಿದ್ದೇನು? ಯತ್ನಾಳ್ ಟೀಮ್ಗೆ ಭಾರೀ ಹಿನ್ನಡೆ ಆಗಿರುವಂತಹದ್ದು. ದೆಹಲಿಗೆ ಹೋದ್ರು, ಹಾಗೆ ದೆಹಲಿಯಿಂದ ಬಂದರು. ಹಾಗಾದರೆ ಆಗಿದ್ದೇನು? ಅವರನ್ನು ಮೀಟ್ ಆದ್ವಿ, ಇವರನ್ನು ಮೀಟ್ ಆದ್ವಿ. ಮೀಟ್ ಆಗಿದ್ದಕ್ಕೆ ದೆಹಲಿಯಿಂದ ಯತ್ನಾಳ್ ಅವರಿಗೆ ಸಿಕ್ಕಿದ್ದೇನು? ದೆಹಲಿ ದಂಡಯಾತ್ರೆ ಯಶಸ್ವಿಯಾಯ್ತಾ? ದೆಹಲಿಗೆ ಹೋದಂತಹ ಯತ್ನಾಳ್ ಬಣಕ್ಕೆ ಸಿಕ್ಕಿದ್ದೇನು? ಎಸ್, ಯತ್ನಾಳ್ ಟೀಮ್ಗೆ ಈಗ ಭಾರಿ ಹಿನ್ನಡೆ ಆಗಿರುವಂತಹದ್ದು. ದೆಹಲಿಗೆ ಹೋಗಿದ್ದರು, ದೆಹಲಿಗೆ ಹೋಗೀಗ ವಾಪಸ್ ಕೂಡ ಆಗಿರುವಂತಹದ್ದು. ಹಾಗಾದರೆ ಯತ್ನಾಳ್ ಟೀಮ್ಗೆ ಏನು ಸಿಕ್ತು? ಯಾರ್ಯಾರನ್ನು ಮೀಟ್ ಮಾಡಿದ್ರು? ಎಲ್ಲೆಲ್ಲಿ ಮೀಟ್ ಮಾಡಿದ್ರು? ಯಾವಾಗ ಮೀಟ್ ಮಾಡಿದ್ರು? ಮೀಟ್ ಮಾಡಿದ್ದಕ್ಕೆ ಏನಾದರೂ ಉಪಯೋಗ ಆಯಿತಾ? ದೆಹಲಿಯಿಂದ ಅವ್ರಿಗೆ ಏನು ಮೆಸೇಜ್ ಸಿಕ್ತು? ದೆಹಲಿ ದಂಡಯಾತ್ರೆ ಯಶಸ್ವಿ ಆಯಿತಾ? ದೆಹಲಿಗೆ ಹೋದಂತಹ ಯತ್ನಾಳ್ ಬಣಕ್ಕೆ ಸಿಕ್ಕಿದ್ದೇನು? ಅಂದರೆ ಈಗಾಗಲೇ ವಿಜಯೇಂದ್ರ ಅವರನ್ನು ಕೆಳಗಿಳಿಸಬೇಕು ಅಂತೇಳಿ ಯತ್ನಾಳ್ ಅವರ ಬಣ ನಿರಂತರವಾಗಿ ಹೋರಾಟ ಮಾಡಿತ್ತು. ಆ ಹೋರಾಟಕ್ಕೆ ಯಶಸ್ಸು ಸಿಕ್ತಾ? ಯಾಕೆಂತಂದರೆ ಈಗಾಗಲೇ ರಮೇಶ್ ಜಾರಕಿಹೊಳಿ ಆಗಿರ್ಬೋದು, ಕುಮಾರ್ ಬಂಗಾರಪ್ಪ ಆಗಿರ್ಬೋದು, ಯತ್ನಾಳ್ ಆಗಿರ್ಬೋದು, ಹೀಗೆ ಹಲವು ನಾಯಕರುಗಳು ದೆಹಲಿಗೆ ದಂಡಯಾತ್ರೆ ಹೋಗಿದ್ರು. ದಂಡಯಾತ್ರೆ ಹೋದಂತಹ ನಾಯಕರಿಗೆ ಏನಾದರೂ ಫಲ ಸಿಕ್ತಾ? ಯಾಕೆಂತಂದರೆ ದೆಹಲಿಗೆ ಹೋಗಿ ಅವರನ್ನು ಮೀಟ್ ಮಾಡಿ, ಇವರನ್ನು ಮೀಟ್ ಮಾಡಿ, ಬರೀ ಮೀಟ್ ಮಾಡೋದೇ ಆಗೋಯ್ತು ವಿನಃ ಅಟ್ಲೀಸ್ಟ್ ಏನಾದರೂ ಅದರಿಂದ ಯಶಸ್ಸೇನಾದ್ರು ಸಿಗ್ತಾ ಅವ್ರಿಗೆ? ಯಾವುದಾದ್ರೂ ಒಂದು ಸಣ್ಣ ಮಟ್ಟದಲ್ಲಿ ಸ್ವಲ್ಪ ಮಟ್ಟಿಗಾದರೂ ಫಲ ಸಿಗ್ತಾ? ಯಾಕೆಂತಂದರೆ ಕಂಪ್ಲೀಟಾಗಿ ವಿಜಯೇಂದ್ರ ಅವರನ್ನು ಮಣಿಸ್ಬೇಕು, ವಿಜಯೇಂದ್ರ ಅವ್ರನ್ನ ಕೆಳಗಡೆ ಇಳಿಸ್ಬೇಕು ಅಂತೇಳಿ ಬಹಳ ಶತಪ್ರಯತ್ನ ಮಾಡಿದರು. ಆ ಪ್ರಯತ್ನಕ್ಕೆ ಏನಾದರೂ ಸ್ವಲ್ಪ ಮಟ್ಟಿಗಾದರೂ ಫಲ ಸಿಗ್ತಾ? ಎಸ್, ದೆಹಲಿಯಲ್ಲಿ 2-3 ದಿನ ಬೀಡು ಬಿಟ್ಟಿದ್ದ ಬಣ, ಯತ್ನಾಳ್ ಅವರ ಬಣ, ವಿಜಯೇಂದ್ರನ ಬಗ್ಗೆ ಹಾಕಿಕೊಟ್ಟಿದ್ದಾಯ್ತಾ? ಯತ್ನಾಳ್ ಬಣ ದೂರು ಪರಿಶೀಲಿಸುತ್ತಾ ಹೈಕಮಾಂಡ್. ವಿಜಯೇಂದ್ರನ ಅಧ್ಯಕ್ಷ ಗಾದಿಯಿಂದ ಕೆಳಗೆ ಇಳಿಸುತ್ತಾರ? ವಿಜಯೇಂದ್ರನ ವರ್ಚಸ್ ಕುಗ್ಗಿಸೋಕೆ ಇವರ ಕೈಯಿಂದ ಆಗುತ್ತಾ? ಯತ್ನಾಳ್ ಬಣದ ಬತ್ತಳಿಕೆಯಲ್ಲಿ ಇನ್ನೂ ಬಾಣಗಳಿವೆಯಾ? ಎಸ್, ಈಗಾಗಲೇ ದೆಹಲಿಯಲ್ಲಿ 2-3 ದಿನಗಳ ಕಾಲ ಬೀಡು ಬಿಟ್ಟಿದ್ದಂತಹ ಯತ್ನಾಳ್ ಅವರ ಬಣ ವಿಜಯೇಂದ್ರ ಅವರನ್ನ ಕಟ್ಟಿ ಹಾಕಲಿಕ್ಕೆ ಆಯ್ತಾ? ಯತ್ನಾಳ್ ಬಣದ ದೂರುಗಳನ್ನು ಹೈಕಮಾಂಡ್ ಪರಿಶೀಲನೆ ಮಾಡ್ತಾ ವಿಜಯೇಂದ್ರನ ಅಧ್ಯಕ್ಷ ಗಾದಿಯಿಂದ ಕೆಳಗೆ ಇಳಿಸುತ್ತಾರಾ? ವಿಜಯೇಂದ್ರನ ವರ್ಚಸ್ಸನ್ನು ಕುಗ್ಗಿಸೋಕೆ ಯತ್ನಾಳ್ ಬಣಕ್ಕೆ ಆಗುತ್ತಾ? ಯತ್ನಾಳ್ ಬಣದ ಬತ್ತಳಿಕೆಯಲ್ಲಿ ಇನ್ನೂ ಏನಾದರೂ ಬಾಣಗಳಿವೆಯಾ? ಯಾಕೆಂತಂದರೆ ಇಲ್ಲಿ ವಿಜಯೇಂದ್ರ ಅವ್ರನ್ನ ಕೆಳಗಿಳಿಸಲೇಬೇಕು ಅಂತೇಳಿ ಈಗಾಗಲೇ ಶತಾಯಗತಾಯ ಅವ್ರನ್ನ ಕೆಳಗಿಳಿಸಬೇಕು ಅಂತೇಳಿ ಸಾಕಷ್ಟು ಕಸರತ್ತನ್ನು ಕೂಡ ಮಾಡಿದರು. ಆ ಕಸರತ್ತಿಗೆ ಈಗ ಫಲ ಸಿಗ್ತಾ? ವಿಜಯೇಂದ್ರ ಅವರ ವರ್ಚಸ್ಸನ್ನು ಕುಗ್ಸಿದ್ರ ಇವರು? ವಿಜಯೇಂದ್ರ ಅವರನ್ನ ಅಧ್ಯಕ್ಷ ಗಾದಿಯಿಂದ ಕೆಳಗಿಳಿಸುವಂತಹ ಒಂದು ಯಶಸ್ಸು ಅವರಿಗೆ ಸಿಗ್ತಾ? ಆ ರೀತಿಯಾದಂಥ ಒಂದು ತಂತ್ರಗಾರಿಕೆಯನ್ನು ಮಾಡಿದರು. ಆ ತಂತ್ರಗಾರಿಕೆಗೆ ಈಗ ಫಲ ಸಿಗ್ತಾ? ಹಾಗಾದರೆ ಯತ್ನಾಳ್ ಅವರ ಬಣದಲ್ಲಿ ಇನ್ನೂ ಬತ್ತಳಿಕೆ ಇದೆಯಾ? ಯತ್ನಾಳ್ ಬಣದ ಬತ್ತಳಿಕೆಯಲ್ಲಿ ಇನ್ನೂ ಬಾಣಗಳಿವೆಯಾ? ಎಸ್, ಯತ್ನಾಳ್ ಮತ್ತೊಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ದೆಹಲಿ ದಂಡಯಾತ್ರೆ ಮಾಡಿ ಸುಸ್ತಾದ ರೆಬೆಲ್ಸ್ ಟೀಮ್. ರೆಬೆಲ್ಸ್ಗೆ ಹಿನ್ನಡೆ, ವಿಜಯೇಂದ್ರಗೆ ದಿಲ್ಖುಷ್. ರೆಬೆಲ್ಸ್ನ ಆಟ ರಾಜ್ಯದಲ್ಲೂ ಇಲ್ಲ, ಹೈಕಮಾಂಡ್ನಲ್ಲೂ ಇಲ್ಲ. ಹಲ್ಲು ಮಸೆಯುತ್ತಿದ್ದ ರೆಬೆಲ್ಸ್ ತಂಡ ಹೊಡೆದಿದ್ದಾರೆ. ಹಾಗಾದರೆ
ಯತ್ನಾಳ್ ಟೀಮ್ಗೆ ಕೊಟ್ಟಂತಹ ಹೈಕಮಾಂಡ್ ಸಂದೇಶ ಏನು? ಹೈಕಮಾಂಡ್ ವಿಜಯೇಂದ್ರ ಪರ ಇದೆಯಾ? ವಿಜಯೇಂದ್ರನ ಮುಟ್ಟೋಕೆ ಇವರಿಂದ ಆಗಲ್ವಾ? ಹಾಗಾದರೆ ಹಾವು ಏಣಿ ಆಟದಲ್ಲಿ ಗೆದ್ದಿದ್ಯಾರು? ಎಸ್, ದೆಹಲಿ ದಂಡಯಾತ್ರೆಯನ್ನು ಮಾಡಿದಂತಹ ರೆಬೆಲ್ಸ್ ಬಣ ಇದೆಯಲ್ಲ, ಆ ರೆಬೆಲ್ಸ್ ಬಣ ಈಗ ಕಂಪ್ಲೀಟಾಗಿ ಸುಸ್ತು ಹೊಡೆದೋಗಿದೆ. ರೆಬೆಲ್ಸ್ ಹಿನ್ನಡೆಗೆ ವಿಜಯೇಂದ್ರ ಅವರು ಈಗ ಫುಲ್ ಖುಷಿಯಾಗಿದ್ದಾರೆ. ರೆಬೆಲ್ಸ್ನ ಆಟ ರಾಜ್ಯದಲ್ಲೂ ನಡೆಯಲಿಲ್ಲ, ಹೈಕಮಾಂಡ್ನಲ್ಲೂ ನಡೆಯಲಿಲ್ಲ. ಹಲ್ಲು ಮಸೀತಿದ್ದಂತಹ ರೆಬೆಲ್ಸ್ ತಂಡ ಇದೆಯಲ್ಲ, ಆ ಒಂದು ತಂಡ ಈಗ ಕಂಪ್ಲೀಟ್ ತಂಡ ಹೊಡೆದಿದ್ದಾರೆ. ಹಾಗಾದರೆ ಯತ್ನಾಳ್ ಟೀಮ್ಗೆ ಕೊಟ್ಟಂತಹ ಹೈಕಮಾಂಡ್ ಸಂದೇಶವೇನು? ಹೈಕಮಾಂಡ್ ಯತ್ನಾಳ್ ಟೀಮ್ಗೆ ಯಾವ ರೀತಿಯಾದಂಥ ಒಂದು ಸಂದೇಶವನ್ನು ಕೊಡ್ತು? ಹೈಕಮಾಂಡ್ ವಿಜಯೇಂದ್ರ ಪರ ಇದೆಯಾ ಅಥವಾ ಇಲ್ವಾ? ಇದು ಮುಂದಿನ ದಿನಗಳಲ್ಲಿ ಗೊತ್ತಾಗುತ್ತೆ. ಸದ್ಯಕ್ಕಂತೂ ವಿಜಯೇಂದ್ರ ಅವರನ್ನು ಮುಟ್ಟೋದಕ್ಕೆ ಯಾರಿಂದಲೂ ಕೂಡ ಸಾಧ್ಯ ಇಲ್ಲ. ಹಾಗಾದರೆ ಹಾವು ಏಣಿ ಆಟದಲ್ಲಿ ಗೆದ್ದಿದ್ಯಾರು?